75ನೇ ಗಣತಂತ್ರದ ಈ ದಿನ ಭಾರತ ತನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡುವಂತಹ ದಿನ. ಬಹು ಸಹಜವಾಗಿ ಇತ್ತೀಚಿನ ವರ್ಷಗಳಲ್ಲಿ ಆತ್ಮನಿರ್ಭರ್ ಭಾರತಕ್ಕೆ ಹೆಚ್ಚು ಒತ್ತು ಕೊಟ್ಟಿರುವ ಪರಿಣಾಮ ನಮ್ಮ ಶಸ್ತ್ರಾಸ್ತ್ರಗಳು ಮತ್ತು ಅಸ್ತ್ರಗಳ ವೆಪನ್ಸನ್ನು ಯಾವ ರೀತಿ ನಾವು ಡೆವಲಪ್ ಮಾಡ್ಕೋತಾ ಇದ್ದೀವಿ ಅಥವಾ ಇದೇ ನಮ್ಮ ಬಳಿ ಎಂಬುದನ್ನು ದೇಶದ ಜನರಿಗೆ ತೋರಿಸುವಂತಹ ದಿನ. ಈ ದಿನ ಬಹು ದೊಡ್ಡದಾಗಿ ಇರುವುದು ಎರಡು ಪ್ರಮುಖ ವಿಚಾರಗಳು. ಒಂದು, ನಮ್ಮ ವೆಪನ್ಸು ಅಥವಾ ಶಸ್ತ್ರಾಸ್ತ್ರಗಳನ್ನು ಅಸ್ತ್ರಗಳನ್ನು ನಮ್ಮ ಸನ್ನದ್ಧತೆಯನ್ನು ತೋರಿಸುವಂಥದ್ದು. ನಂಬರ್ 2, ಒಬ್ಬ ವಿದೇಶಿ ಗಣ್ಯ ಅತಿಥಿ ನಮ್ಮ ಈ ಎಲ್ಲ ಪ್ರಚಂಡ ಪರಾಕ್ರಮಗಳನ್ನು ಕುಳಿತುಕೊಂಡು ನೋಡುವಂತಹದ್ದು. ಈ ಬಾರಿ ಫ್ರಾನ್ಸ್ನ ಅಧ್ಯಕ್ಷರಾಗಿರುವಂತಹ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಈಗ ಭಾರತಕ್ಕೆ ಆಗಮಿಸಿದ್ದಾರೆ. ನಿನ್ನೆ ಜೈಪುರಕ್ಕೆ ತೆರಳಿ ಅಲ್ಲೆಲ್ಲ ಒಂದಷ್ಟು ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಈಗ ದಿಲ್ಲಿಯನ್ನು ತಲುಪಿದ್ದಾರೆ. ಹಾಗಾಗಿ ದಿಲ್ಲಿಯಲ್ಲಿ ಅವರು ಈ ಬಾರಿ ಭಾರತದ ವಿಶೇಷ ಅತಿಥಿಯಾಗಿ ಗಣತಂತ್ರದ ಈ ಪೆರೇಡನ್ನು ರಾಷ್ಟ್ರಪತಿ ಮುರ್ಮು ಅವರ ಜೊತೆಯಲ್ಲಿ ವೀಕ್ಷಿಸುತ್ತಾರೆ. ಗಣತಂತ್ರವನ್ನು ಯಾವಾಗಲೂ ಅಂತಂದರೆ ದ ರಿಪಬ್ಲಿಕ್ ಆಫ್ ಇಂಡಿಯಾ ಈಸ್ ಲೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತಂದರೆ ರಾಷ್ಟ್ರಪತಿಗಳು ಗಣತಂತ್ರದ ದಿನ ಪ್ರಧಾನ ಸ್ಥಾನವನ್ನು ವಹಿಸಿಕೊಳ್ಳುವುದಾದರೆ, ಸ್ವಾತಂತ್ರ್ಯ ದಿನಾಚರಣೆಯ ದಿನ ಪ್ರೈಮ್ ಮಿನಿಸ್ಟರು ಪ್ರಧಾನಮಂತ್ರಿಗಳದನ್ನು ವಹಿಸ್ಕೋತಾರೆ. ಹಾಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರಲ್ಲಿ ಹಾಜರಿದ್ದರೂ ಬಹುಮುಖ್ಯವಾಗಿ ಇಬ್ಬರು ಅತಿಥಿಗಳು ಅಲ್ಲಿ, ಇಬ್ಬರೂ ಅಧ್ಯಕ್ಷರೇ, ಒಬ್ಬರು ಫ್ರೆಂಚ್ ಅಧ್ಯಕ್ಷರು, ಇನ್ನೊಬ್ಬರು ಭಾರತದ ಅಧ್ಯಕ್ಷರು. 75ನೇ ಗಣತಂತ್ರದ ದಿನವನ್ನು ಆಚರಿಸುವ ಹಿನ್ನೆಲೆಯಲ್ಲಿ ದೇಶ ಒಂದು ರೀತಿಯಲ್ಲಿ ಅತ್ಯಂತ ಕ್ರಿಟಿಕಲ್ 75ನೆಯ ವರ್ಷವನ್ನು ಆಚರಿಸ್ತಾ ಇದೆ ಅನಿಸುತ್ತೆ. ಒಂದು ಕಡೆ ಬ್ರಿಟಿಷರಿಂದ ದಾಸ್ಯದ ಸಂಕೋಲೆಯಿಂದ ನಾವು ಬಚಾವಾಗಿ ಪರಾರಾಗಿ ಅವ್ರನ್ನ ಓಡಿಸಿದ್ದಿದ್ದು ಒಂದು ಕಡೆ ಇದ್ದರೆ, ಅದಕ್ಕೆ 75 ವರ್ಷ ಆಯಿತು ಅನ್ನೋದಾದರೆ, 75 ವರ್ಷದಲ್ಲಿ ಭಾರತ ಮಾಡಿರುವಂತಹ ಸಾಧನೆ, ಮಾಡಬೇಕಿದ್ದ ಸಾಧನೆಯನ್ನು ಕೂಡ ನೋಡಲೇಬೇಕಾದಂತಹ ದಿನ. ಮುಂದಿನ ದಿನಗಳಲ್ಲಿ ಭಾರತದ ಭವಿಷ್ಯ ಹೇಗಿದ್ದೀತು ರಾಜಕೀಯವಾಗಿ ಹಾಗೂ ಸರ್ಕಾರದ ವಿಚಾರದಲ್ಲಿ ಅನ್ನುವುದಕ್ಕೆ ಈ ವರ್ಷವೂ ಅಷ್ಟೇ ಪ್ರಮುಖವಾದದ್ದು. ಬಿಕಾಸ್ ಇದು ಚುನಾವಣೆಯ ವರ್ಷ. ಈ ವರ್ಷ ಬಹುಜನರು ಹೇಳುತ್ತಿರುವಂತೆಯೇ ಸತತವಾಗಿ ಒಂದು ಸ್ಥಿರ ಸರ್ಕಾರದ ಮುಂದುವರಿಕೆಯೋ ಅಥವಾ ಈಗಿರುವ ಪ್ರಸಕ್ತ ಸರ್ಕಾರದ ವಿರುದ್ಧವಾಗಿ ನಿಂತಿರುವವರ ಜಯವೋ ಗೊತ್ತಿಲ್ಲ ಅಂತ. ಈ ಎರಡೂ ತೀರ್ಮಾನಗಳು 75ರ ನಂತರದ ಭಾರತವನ್ನು ತೀರ್ಮಾನ ಮಾಡುತ್ತೆ ಅಂತ ಕೆಲವರ ವ್ಯಾಖ್ಯಾನ. ಹಾಗಾಗಿ 75ನೇ ಗಣತಂತ್ರದ ಸಂಭ್ರಮದಲ್ಲಿ ಒಂದು ಕಡೆ ನಾವು ತೊಡಗಿದ್ದರೆ, ಭಾರತೀಯರಾಗಿ ಆಲೋಚನೆ ಮಾಡಬೇಕಾಗಿರೋದು ಈ ದೇಶವನ್ನು ನಾವು ಹೇಗೆ ಕಟ್ಟಿಕೊಳ್ಳಬೇಕು, ಮುಂದಿನ ವರ್ಷಗಳಲ್ಲಿ ಇದು ಅಮೃತ ಕಾಲ ಅಂತ ಬಣ್ಣಿಸಿರುವುದರಿಂದ ಮುಂದೆ ಹೇಗೆ ಸಾಗಬೇಕು, ಆ ಸಾರೀತಿ ಸಾಗಲು ನಮ್ಮ ಪಾತ್ರವೇನು ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಮತದಾರನಾಗಿ ಎಂಬುದಕ್ಕೆ ಬಹಳ ದೊಡ್ಡದಾದಂತಹ ದಿನ ಕುಳಿತು ಆ ಆಲೋಚನೆಯನ್ನು ಮಾಡಲಿಕ್ಕೆ. ಕರ್ತವ್ಯ ಪಥದಲ್ಲಿ ಈ ದಿನ ನಮ್ಮ ಶಕ್ತಿ ಸಾಮರ್ಥ್ಯಗಳ ಪ್ರದರ್ಶನ ನಡೆಯುತ್ತೆ, ಪೆರೇಡ್ ನಡೆಯುತ್ತೆ, ಬಹಳ ವರ್ಣರಂಜಿತವಾಗೂ ಇರುತ್ತೆ. ಆದರೆ ಇವೆಲ್ಲವೂ ಈ ದಿನದ ನಂತರ ಮುಗಿದು ಹೋಗುತ್ತದೆ. ಅಡಗಿರುವ ಸವಾಲು ಮತ್ತು ಎಚ್ಚರಿಕೆಯ ಗಂಟೆ ನಮಗೆ ಬಾರಿಸುವುದು ನಾಳೆಯಿಂದ. ಹಾಗಾಗಿ ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಪರೀಕ್ಷಾ ಸಮಯ ಇದು ಎಂಬುದು ಕೆಲವರ ವ್ಯಾಖ್ಯಾನ. ರಾಜಕೀಯವಾಗಿ ಈ 75ನೇ ಸಂಭ್ರಮದ ನೆರಳಿನಲ್ಲಿ ಈಗಾಗಲೇ ದಿಲ್ಲಿಯಲ್ಲಿ ಜನ ಸೇರಿದ್ದಾರೆ. ಕರ್ತವ್ಯ ಪಥವನ್ನು ಭಾಳ ಅದ್ಭುತವಾಗಿ ಅಭಿವೃದ್ಧಿ ಮಾಡಿರುವುದರಿಂದ ಈಗ ಅಲ್ಲಿ ಹೆಚ್ಚು ಸುಂದರವಾಗಿ ಕಾಣುತ್ತೆ. ಅದು ಸುಮಾರು 70-75 ಸಾವಿರ ಜನರಿಗೆ ಕುಳಿತುಕೊಂಡು ಅದನ್ನು ವೀಕ್ಷಿಸೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಹು ಸಹಜವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಬೆಳಗ್ಗೆ 10:30 ಪ್ರಾರಂಭ ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ನಮ್ಮ ಗಣತಂತ್ರದ ಈ ಪೆರೇಡನ್ನು ಬೇಗನೆ ಸ್ಟಾರ್ಟ್ ಮಾಡೋರು, ಆದರೆ ದಿಲ್ಲಿಯಲ್ಲಿ ಇತ್ತೀಚಿನ ದಿನಗಳಲ್ಲಾಗುತ್ತಿರುವ ಚಳಿಯ ಏರುಪೇರಿನ ಪರಿಣಾಮ ಬೇಡ ಸಮಸ್ಯೆ ಅನ್ನೋ ಕಾರಣಕ್ಕೂ, ಎರಡನೆಯದು ಈ ಪೆರೇಡ್ನಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ವೈಮಾನಿಕ ಪ್ರದರ್ಶನಗಳು ಅಡಗಿರುವುದರಿಂದ ಅವುಗಳಿಗೆ ಸಮಸ್ಯೆ ಆಗಬಾರದು ಯಾವುದೇ ರೀತಿಯ ಹವಾಮಾನದಿಂದಾಗಿ ಅಂತ ಹೇಳಿ 10:00 ಪ್ರಾರಂಭವನ್ನು ಮಾಡ್ತಾರೆ. ಇವತ್ತಿನ ಗಣತಂತ್ರದ ಪರೇಡ್ನಲ್ಲಿ ಎಂದಿನಂತೆ ನೀವು ಭಾರತವೇ ಸ್ವಾವಲಂಬಿಯಾಗಿ ಅಭಿವೃದ್ಧಿಪಡಿಸಿರುವ 10 ಹಲವಾರು ಹಳೆಯದು ಹೊಸದು ಎರಡೂ ಶಸ್ತ್ರಾಸ್ತ್ರಗಳನ್ನು ಮತ್ತು ದೇಶದ ಸಾಂಸ್ಕೃತಿಕ ಅದ್ಭುತವನ್ನು ಬಿಂಬಿಸುವಂತಹ ಕಲಾ ತಂಡಗಳನ್ನು ಮತ್ತು ಈ ರಾಜ್ಯಗಳ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಸಾಮರ್ಥ್ಯವನ್ನು ಮತ್ತು ಅದರ ಸಂಸ್ಕೃತಿಯನ್ನು ತೋರಿಸುವಂತಹ ಟ್ಯಾಬ್ಲೋಗಳನ್ನು,
ಹಾಗೂ ನಮ್ಮ ವಿವಿಧ ಸಶಸ್ತ್ರ ಪಡೆಗಳ ಪರೇಡ್ಗಳನ್ನು, ಕಂಟಿಂಜೆಂಟ್ಗಳನ್ನು ನಾವು ಇವತ್ತು ಅಲ್ಲಿ ನೋಡ್ತೀವಿ. ಇದರ ಜೊತೆಗೆ ವಿಶೇಷವಾಗಿ ಫ್ರಾನ್ಸ್ನಿಂದ ಆಗಮಿಸಿರುವ ಫ್ರೆಂಚ್ ಮಿಲಿಟರಿಯ ಒಂದು ಬ್ಯಾಂಡ್ ತಂಡವು ಹಾಗೂ ಒಂದು ಪೆರೇಡ್ ತಂಡವು ಎರಡೂ ಕೂಡ ಅಲ್ಲಿ ಮಾರ್ಚ್ ಫಾಸ್ಟಲ್ಲಿ ಭಾಗವಹಿಸುವುದು ಉಂಟು. ಈಗ 10 ಗಂಟೆ 1 ನಿಮಿಷದ ಸಮಯ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟ್ರೀಯ ಸೈನಿಕ ಸ್ಮಾರಕಕ್ಕೆ ತೆರಳುತ್ತಾರೆ. ಅಲ್ಲಿ ಅವರು ತಮ್ಮ ವಂದನೆಯನ್ನು, ನಮಸ್ಕಾರವನ್ನು ನಡೆಸಿದ ನಂತರದಲ್ಲಿ ಅವರೆಲ್ಲರೂ ಕರ್ತವ್ಯ ಪಥದಲ್ಲಿರುವಂತಹ ಕೇಂದ್ರ ವೇದಿಕೆಗೆ ಆಗಮಿಸುತ್ತಾರೆ. ಈ ಹಂತವನ್ನು ದಾಟಿದ ನಂತರ ಎಲ್ಲವೂ ಎರಡು ಅಧ್ಯಕ್ಷರ ನಡುವೆ ಹೊಯ್ದಾಡಲು ಪ್ರಾರಂಭ ಆಗುತ್ತೆ. ಆ ನಂತರ ಫ್ರಾನ್ಸ್ನ ಅಧ್ಯಕ್ಷರು ಹಾಗೂ ನಮ್ಮ ಅಧ್ಯಕ್ಷರಿಬ್ಬರೂ ಸಾರೂಟ್ ಒಂದರಲ್ಲಿ ಇವತ್ತು ಧ್ವಜಾರೋಹಣ ಹಾಗೂ ಧ್ವಜವಂದನೆ ಕಾರ್ಯಕ್ರಮ ನಡೆಯುವ ವೇದಿಕೆಗೆ ಆಗಮಿಸ್ತಾರೆ. 40 ವರ್ಷಗಳ ನಂತರ ಈ ಸಾರೋಟ್ನಲ್ಲಿ ಅಧ್ಯಕ್ಷರನ್ನು ಕರೆದುಕೊಂಡು ಬರುತ್ತಿರುವ ಸಂಪ್ರದಾಯವನ್ನು ಮರುಸ್ಥಾಪನೆ ಮಾಡುತ್ತಿದ್ದಾರೆ. ಅದಕ್ಕೆ ನಿರ್ದಿಷ್ಟವಾದ ಕಾರಣ ಏನು ಎಂಬುದು ನನಗೂ ಅರಿವಿಲ್ಲ. ಆದರೆ 40 ವರ್ಷಗಳ ನಂತರ ಸಾರೋಟ್ನಲ್ಲಿ ಇಬ್ಬರೂ ಅಧ್ಯಕ್ಷರನ್ನು ಕರೆದುಕೊಂಡು ಬರ್ತಾರೆ. ಇದು 10 ಗಂಟೆ 30 ನಿಮಿಷಕ್ಕೆ ಪ್ರಾರಂಭವಾಗುವ ಪೆರೇಡ್ ಕಾರ್ಯಕ್ರಮ ಸುಮಾರು 90 ನಿಮಿಷಗಳ ಕಾಲ ನಡೆಯುವ ಲೆಕ್ಕಾಚಾರ ಇದೆ. ಹಾಗಾಗಿ 12 ಗಂಟೆಗೆ ಎಲ್ಲವೂ ಮುಗಿಯುತ್ತೆ. ಕಾರಣ ಈ ಪೆರೇಡ್ನ ಅದ್ಭುತ ಅಂತಂದರೆ ಅಥವಾ ವಿಶೇಷತೆ ಅಂತಂದರೆ ಶಿಸ್ತು ಸಮಯ ಪ್ರತಿಯೊಂದನ್ನು ಸೆಕೆಂಡ್ಗಳ ಲೆಕ್ಕಾಚಾರದಲ್ಲೇ ಹಾಕಿರ್ತಾರೆ. ಹಾಗಾಗಿ ಯಾವುದೂ ಏರುಪೇರಾಗುವುದಕ್ಕೆ ಅವಕಾಶ ಕೊಡೋದಿಲ್ಲ, ಎಕ್ಸೆಪ್ಟ್ ಹವಾಮಾನ ಕೈ ಕೊಟ್ಬಿಟ್ರೆ. ಹಾಗಾಗಿ 90 ನಿಮಿಷಗಳಲ್ಲಿ ಈ ಎಲ್ಲವೂ ಮುಗಿಯುತ್ತೆ. ಈ ಬಾರಿಯ 75ನೇಯ ಅಮೃತ್ ಕಾಲ್ ಅಂದರೆ ಭಾರತದ ಅಮೃತ ಕಾಲದ ಈ 75ನೇ ಗಣತಂತ್ರ ಉತ್ಸವದಲ್ಲಿ ಬಹು ವಿಶೇಷವಾಗಿ ಕಾಣಿಸ್ತಾ ಇರೋದು ನನಗೆ ಭಾರತದ ನಾರಿ ಶಕ್ತಿಯ ಪ್ರದರ್ಶನ. ಭಾರತದ ನಾರಿಯರು ಹೇಗೆ ಅಂದರೆ ನಮ್ಮ ಹೆಣ್ಣು ಮಕ್ಕಳು ಹೇಗೆ ಎಲ್ಲ ಹಂತಗಳನ್ನು ದಾಟಿ ಇವತ್ತು ಈ ಹಂತವನ್ನು ತಲುಪುತ್ತಿದ್ದಾರೆ ಎಂಬುದಕ್ಕೆ ಬಹುದೊಡ್ಡ ನಿದರ್ಶನವಾಗಿ ನಿಂತುಕೊಳ್ಳಬಹುದಾದ ದಿನ ಇದು. ಇವತ್ತು ನಡೆಯುತ್ತಿರುವ ಹಲವಾರು ಪರೇಡ್ನಲ್ಲಿ ಭಾಗವಹಿಸ್ತಾ ಇರುವಂಥ ಕಂಟಿಂಜೆಂಟ್ಗಳ ನೇತೃತ್ವವನ್ನು ಮಹಿಳೆಯರೇ ವಹಿಸ್ತಾ ಇದ್ದಾರೆ. ಹಲವಾರು ವಿಮಾನಗಳು ಈಗ ಫ್ಲೈಪಾಸ್ಟಲ್ಲಿ ಹೋಗ್ತಾ ಇರುವಾಗ ಅದರ ಪೈಲಟ್ಗಳಾಗಿ ಮಹಿಳೆಯರೇ ಇದ್ದಾರೆ. ಭಾಳ ಅದ್ಭುತ ಅಂತಂದರೆ ನಮ್ಮ ರಾಷ್ಟ್ರಪತಿಯು ಮಹಿಳೆಯೇ ಆಗಿರುತ್ತಾರೆ. ಹಾಗಾಗಿ ನಾರಿ ಶಕ್ತಿಯ ಪ್ರದರ್ಶನವನ್ನು ಈ 75ನೇ ಅಮೃತ ಕಾಲದಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನಂಬರ್ 2, ಭಾರತದ ಜೊತೆ ಸಾಮಾನ್ಯವಾಗಿ ಫ್ರಾನ್ಸ್ನ ಭಾಳ ಅದ್ಭುತವಾದಂತಹ ಸಂಬಂಧ ಇದೆ. ಯಾತಕ್ಕೆ ಕರೀತಾರೆ ಇವ್ರನ್ನ ಅಂತಂದರೆ ನಮ್ಮ ಸಂಬಂಧವನ್ನು ವೃದ್ಧಿಗೊಳಿಸಿಕೊಳ್ಳಲಿಕ್ಕೆ ಹಾಗೂ ಇನ್ನಿತರ ಒಪ್ಪಂದಗಳನ್ನು ಮತ್ತು ನಮ್ಮ ಸ್ನೇಹವನ್ನು ಗಟ್ಟಿ ಮಾಡಿಕೊಳ್ಳಲಿಕ್ಕೆ. ಫ್ರಾನ್ಸ್ ಇತ್ತೀಚಿನ ದಿನಗಳಲ್ಲಿ ಭಾರತ ನಂಬಬಹುದಾದ ಒಂದು ದೇಶವಾಗಿ ಹೊರಹೊಮ್ಮುತ್ತಾ ಇದೆ. ಅದರಲ್ಲೂ ಬಹು ಮುಖ್ಯವಾಗಿ ಫ್ರಾನ್ಸ್ನ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಹಾಗೂ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಸಂಬಂಧಗಳು ಬಹಳ ಚೆನ್ನಾಗಿದ್ದಂಗಿದೆ. ಇದರ ಜೊತೆಗೆ ರಫಾಯಿಲ್ ಯುದ್ಧ ವಿಮಾನಗಳನ್ನು ನಾವು ಖರೀದಿ ಮಾಡುವ ಸಂದರ್ಭದಲ್ಲಿ ಈ ದೇಶದಲ್ಲಿ ಏನೆಲ್ಲ ನಡೆಯಬಹುದು ಅದೆಲ್ಲ ನಡೆದರೂ ಫ್ರಾನ್ಸ್ನ ಅಧ್ಯಕ್ಷ ಹಾಗೂ ಭಾರತದ ಪ್ರಧಾನಮಂತ್ರಿ ಇಬ್ಬರು ಒಂದು ಚೂರು ವಿಚಲಿತರಾಗದೆ ಅದನ್ನು ಮುಂದುವರಿಸಿದ್ದಾರೆ. ದ ಎಂಟೈರ್ ಸ್ಕ್ವಾಡ್ರನ್ ಈಸ್ ನೌ ಆಪರೇಷನಲ್. ನೀವು ನೋಡ್ತಾ ಇರುವಂಥದ್ದು ಸ್ಕ್ರೀನ್ನಲ್ಲಿ ಪ್ರಧಾನಮಂತ್ರಿಗಳ ಆಗಮನ ಆಗ್ತಾ ಇರುವಂಥದ್ದು ಕರ್ತವ್ಯ ಪಥದ ಕಡೆಗೆ, ನ್ಯಾಷನಲ್ ಮ್ಯೂಸಿಯಂ ಕಡೆಗೆ ಅಂತ ಕಾಣುತ್ತೆ. ವಾರ್ ಮ್ಯೂಸಿಯಂ, ಸೈನಿಕ ಸ್ಮಾರಕ, ರಾಷ್ಟ್ರೀಯ ಸೈನಿಕ ಸ್ಮಾರಕದ ಕಡೆಗೆ ಬರ್ತಾ ಇರುವಂಥದ್ದು ಪ್ರಧಾನಮಂತ್ರಿಗಳ ಆಗಮನ ಆಗ್ತಾ ಇದೆ. ಹಾಗಾಗಿ ಬಹು ಸಹಜವಾಗಿ ಫ್ರಾನ್ಸ್ ಮತ್ತು ಭಾರತದ ಸಂಬಂಧ ಭಾಳ ಅದ್ಭುತವಾಗಿದೆ ಇತ್ತೀಚಿನ ದಶಕದಲ್ಲಿ. ಹಾಗಾಗಿ ಫ್ರಾನ್ಸ್ನ ಅಧ್ಯಕ್ಷರನ್ನು ನಾವು ಈ ಬಾರಿ ಆಹ್ವಾನಿಸಿದ್ದೇವೆ. ಹಾಗೆ ನೋಡಿದ್ರೆ ಭಾರತ 2ನೆಯ ಬಾರಿಗೆ ಅಮೆರಿಕದ ಅಧ್ಯಕ್ಷರನ್ನು ಈ ಬಾರಿ ಕರೆಯಬಹುದೇನೋ ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಆದರೆ ಅದು ಸಾಧ್ಯವಾಗಲಿಲ್ಲ. ಆದರೆ ಫ್ರಾನ್ಸ್ನ ಅಧ್ಯಕ್ಷರು ನಮ್ಮಲ್ಲಿದ್ದಾರೆ. ಆರಂಭದಿಂದಲೂ ಫ್ರಾನ್ಸ್ ಮತ್ತು ಭಾರತದ ಸಂಬಂಧ ಹೊಸದೇನು ಅಂತಲ್ಲ. ಬ್ರಿಟಿಷರು ನಮ್ಮನ್ನು ಆಕ್ರಮಿಸಿಕೊಂಡಿದ್ದಾಗ ಫ್ರೆಂಚವರು ನಮ್ಮನ್ನು ಆಕ್ರಮಿಸಿಕೊಂಡೇ ಇದ್ದರು. ಅವರೇನು ಆಕ್ರಮಿಸಿಕೊಂಡಿರಲಿಲ್ಲ ಅಂತಲ್ಲ. ಫ್ರೆಂಚರು, ಪೋರ್ಚುಗೀಸರು ಹಾಗೂ ಬ್ರಿಟಿಷರು ನಮ್ಮನ್ನು ಆಕ್ರಮಿಸಿದವರೇ. ಆದರೆ ಫ್ರೆಂಚ್ನ ಆಕ್ರಮಣವನ್ನು ನಾವು ಬ್ರಿಟಿಷರ ಆಕ್ರಮಣದ ವಿರುದ್ಧ ತೋರಿಸುವಷ್ಟು ಧಿಕ್ಕಾರ ಮತ್ತು ಇದಕ್ಕೆ ತೋರಿಸಲ್ಲ.
ಫ್ರಾನ್ಸ್ನ ಆಕ್ರಮಣವನ್ನು ಅಷ್ಟು ಗಂಭೀರವಾಗಿ ನಾವು ಸ್ವೀಕಾರ ಮಾಡಲ್ಲ. ಆದರೆ ಬ್ರಿಟಿಷರು ಬಹಳ ಬಿಟ್ಟುಕೊಟ್ಟು ಹೋಗಿದ್ದಾರೆ ನಮಗೆ ತಮ್ಮ ಆಕ್ರಮಣದ ನಂತರ, ನಮ್ಮನ್ನು ವಶಪಡಿಸಿಕೊಂಡಿದ್ದ ನಂತರ. ಫ್ರೆಂಚರು ಅಂಥ ದೊಡ್ಡ ಇನ್ಫ್ಲೂಯೆನ್ಸ್ಗಳನ್ನು ನಮ್ಮ ಮೇಲೆ ಬಿಟ್ಟಿಲ್ಲ, ಎಕ್ಸೆಪ್ಟ್ ಇನ್ ಸರ್ಟನ್ ಏರಿಯಾಸ್ ಲೈಕ್ ಪಾಂಡಿಚೇರಿ ಮತ್ತು ಇನ್ನಿತರ ಪ್ರದೇಶಗಳು. ಮತ್ತು ಭಾಷೆ ವಿಚಾರದಲ್ಲಿ ಫ್ರೆಂಚ್ ಭಾಷೆಯನ್ನು ಭಾಳ ಜನ ಭಾರತದಲ್ಲೂ ಕಲಿತಾರೆ. ಹಾಗಾಗಿ ಫ್ರೆಂಚ್ ಮತ್ತು ಭಾರತದ ಸಂಬಂಧ ಭಾಳ ಮಧುರವಾಗಿರುವಂಥದ್ದು. ಪ್ರಧಾನಮಂತ್ರಿಗಳ ಆಗಮನ ಆಗಿದೆ. ರಕ್ಷಾ ಮಂತ್ರಿ ರಾಜನಾಥ್ ಸಿಂಗ್ ಅವರವ್ರನ್ನ ಸ್ವಾಗತಿಸ್ತಾರೆ. ಪ್ರಧಾನಮಂತ್ರಿಗಳು ಈಗ ಅಲ್ಲಿ ಬರ್ತಾ ಇರೋದು ರಾಷ್ಟ್ರೀಯ ಸೈನಿಕ ಸ್ಮಾರಕಕ್ಕೆ ಆಗಮಿಸ್ತಾ ಇರುವಂಥದ್ದು. ಅಲ್ಲಿಯ ಕಾರ್ಯಕ್ರಮದ ನಂತರ ಅವರು ಕರ್ತವ್ಯ ಪಥದ ಕಡೆಗೆ ತಮ್ಮ ಪ್ರಯಾಣವನ್ನು ಮಾಡ್ತಾರೆ. ಆಗಲೇ ಹೇಳ್ತಾ ಇದ್ದೆ, ಫ್ರಾನ್ಸ್ ಮತ್ತು ಭಾರತದ ಸಂಬಂಧದ ವಿಚಾರದಲ್ಲಿ ರಫೇಲ್ ಡೀಲು ಒಂದು ರೀತಿ ಭಾರತ ಮತ್ತು ಫ್ರೆಂಚಿನ ಸರ್ಕಾರಗಳಿಗೆ ಅಗ್ನಿ ಪರೀಕ್ಷೆಯಾಗಿತ್ತು. ಒಬ್ಬರನ್ನೊಬ್ಬರು ಪರೀಕ್ಷೆ ಮಾಡ್ತಾ ಇತ್ತದು. ವಿಪರೀತವಾದ ರಾಜಕಾರಣ ಅದರಲ್ಲಿ ನುಸುಳಿತ್ತು. ಆದರೆ ಅಲ್ಲಿ ಇಮಾನ್ಯುಯಲ್ ಮ್ಯಾಕ್ರಾನ್ ಹಾಗೂ ಇಲ್ಲಿ ನರೇಂದ್ರ ಮೋದಿ ನಿಂತಹ ಅಂದರೆ ಗಟ್ಟಿಯಾಗಿ ನಿಂತ ಪರಿಣಾಮ ಎಲ್ಲವೂ ಸುಸೂತ್ರವಾಗಿ ಮುದ್ರಣವನ್ನು ತೋರಿಸಿಕೊಟ್ಟಿದ್ದೆ ಇದೇ ಫ್ರಾನ್ಸ್ ಅಲ್ಲ ಸರ್? ಎಂದ ಮುದ್ರಣದಲ್ಲಿ ಕರೆಕ್ಟ್. ಅದಕ್ಕೂ ಇದಕ್ಕೂ ಏನು ಅಲ್ಲಲ್ಲ ಹೇಳಿದೆ ಸರ್, ಅವ್ರ ಕೊಡುಗೆ ಅಂತ ಬಂದ. ಅವ್ರ ಕೊಡುಗೆ 1000 ಇದೆ, ಹಂಗಾರೆ 100 ಇದೆ ಅದರಲ್ಲಿ ಅವ್ರ ಕೊಡುಗೆ ಫ್ರೆಂಚಿಂದ. ಸೊ ಭಾರತದ ಈ ಸಂಬಂಧ ನಮಗೆ ಫ್ರಾನ್ಸ್ದು ಯಾಕೆ ಬಹುಮುಖ್ಯ ಅಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಒಂದು ದೇಶ ಏಕಾಂಗಿಯಾಗಿ ನಿಂತು ಬದುಕಲಿಕ್ಕೆ ಸಾಧ್ಯವಿಲ್ಲ. ಇಟ್ ಈಸ್ ಬಿಕಮಿಂಗ್ ಮೋರ್ ಆಫ್ ಎ ಗ್ಲೋಬಲ್ ಸೊಸೈಟಿ. ಹಾಗಾಗಿ ಇತರೆ ದೇಶಗಳ ಸಹಕಾರ ನಮಗೆ ವಿಪರೀತವಾಗಿ ಬೇಕಾದೀತು. ಹಾಗಾಗಿ ನಾವು ನಂಬಬಹುದಾದ ಕೆಲವು ರಾಷ್ಟ್ರಗಳನ್ನು ನಾವು ಜೊತೆಯಲ್ಲೇ ಕರೆದುಕೊಂಡು ಹೋಗಬೇಕು. ಬಹುಮುಖ್ಯವಾಗಿ ವಿಶ್ವಸಂಸ್ಥೆಯಲ್ಲಿ ಖಾಯಂ ಸದಸ್ಯತ್ವವನ್ನು ಹೊಂದಿರುವಂತಹ ಫ್ರೆಂಚ್ ಸರ್ಕಾರಕ್ಕೆ ಭಾರತದ ಜೊತೆ ಸಂಬಂಧವಿದ್ದಾಗ ಬಹುತೇಕ ವೇಳೆ ಅದು ಸಹಾಯಗಳನ್ನು ಮಾಡಿಕೊಡುತ್ತೆ ನಮಗೆ. ಹಿಂದೆ ಇದು 5ನೇ ಬಾರಿ ಸರ್ ನಾವು ಫ್ರಾನ್ಸ್ನವರು ಸಾಮಾನ್ಯ ತುಂಬ ಸರಿ ಕರೆದಿದ್ದೀವಿ. ಬಾರೆಯವ್ರನ್ನೂ ರಷ್ಯನ್ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರ್ಗಳೆಲ್ಲ ಇದೇ ಥರ ಬಂದಿದ್ದಾರೆ. ಅಮೆರಿಕದಲ್ಲಿ ಬಂದಿದ್ದಾರೆ. ಹಾಗಾಗಿ ನಮಗೆ ಯಾರ್ಯಾರು ಬೇಕು, ಅಮೆರಿಕ ಮೊದಲು ಕರೀತಿರಲಿಲ್ಲ, ನಂತರ ಕರೆಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದು ಫ್ರಾನ್ಸ್ ಜೊತೆಗಿನ ಸಂಬಂಧ. ದೊಡ್ಡ ಭಾರತೀಯ ಸಂಜಾತರು ಫ್ರಾನ್ಸ್ನಲ್ಲಿ ವಾಸವಾಗಿದ್ದಾರೆ. ಅದರಲ್ಲೂ ಬಹುಮುಖ್ಯವಾಗಿ ತಮಿಳು ಭಾಷಿಕರು ವಿಪರೀತವಾಗಿ ಫ್ರೆಂಚಲ್ಲಿ ನೆಲೆಯಾಗಿರುವುದು ಉಂಟು. ಅದಕ್ಕೆ ಕಾರಣ ಅವರು ಪಾಂಡಿಚೇರಿಯಲ್ಲಿ ಇದ್ದದ್ದು. ಹಾಗಾಗಿ ಆ ಇನ್ಫ್ಲೂಯೆನ್ಸ್ನಿಂದಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ತಮಿಳು ಭಾಷಿಕರು ಫ್ರೆಂಚ್ ಪ್ರದೇಶದಲ್ಲಿ ಫ್ರಾನ್ಸ್ನಲ್ಲಿ ವಾಸವಾಗಿರುವುದು ಉಂಟು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಗಮನ ಆಗಿರುವಂಥದ್ದು ರಾಷ್ಟ್ರೀಯ ಸೈನಿಕ ಸ್ಮಾರಕದಲ್ಲಿ. ಈಗ ಅಲ್ಲಿ ಹೂಗುಚ್ಛವನ್ನು ಇಟ್ಟು ಅವರು ನಮನವನ್ನು ಸಲ್ಲಿಸುತ್ತಿರುವಂಥದ್ದು. ಇದು ಕಳೆದ ಕೆಲವು ವರ್ಷಗಳಲ್ಲಿ ಅವರ ಆಸ್ಥೆಯ ಪ್ರಕಾರ ಸಿದ್ಧವಾದಂತಹ ಜಾಗ. ಹಾಗಾಗಿ ಅಲ್ಲಿಂದನೇ ಈಗ ಆರಂಭ ಆಗುವುದು ಒಂದು ಪರಿಪಾಠವಾಗಿದೆ. ಈಗ ಮೊದಲು ಈ ಪರಿಪಾಠ ಇರಲಿಲ್ಲ. ಮೊದಲು ಅಮರ್ ಜ್ಯೋತಿ ಬಳಿ ಹೋಗಿ ಇಂಡಿಯಾ ಗೇಟ್ ಹತ್ರ ಹೋಗಿ ಅಲ್ಲಿ ಮಾಡಿಬಿಟ್ಟು ಅಲ್ಲೊಂದು ಸೈನ್ ಹಾಕ್ಬಿಟ್ಟು ವಾಪಸ್ ಬರೋರು. ಬಟ್ ಈಗ ಅದನ್ನೆಲ್ಲವನ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಈ ಜ್ಯೋತಿಯನ್ನು ಅಲ್ಲಿಂದ ತೆಗೆದು ಇಲ್ಲಿಗೆ ತಂದದ್ದು ಒಂದು ದೊಡ್ಡ ವಿವಾದವೇ ಆಗಿತ್ತು ಆ ದಿನಗಳಲ್ಲಿ. ಎಲ್ಲವೂ ಹಾಗೆ. ಎಸ್.